ನಮಸ್ಕಾರ ವೀಕ್ಷಕರೇ. ಮೃದುವಾದ ಪಾದಗಳು ನೋಡಲು ಚಂದ. ಕೇವಲ ಮುಖದ ಸೌಂದರ್ಯವನ್ನು ಪರಿಗಣಿಸಿ ಉಳಿದ ಭಾಗಗಳನ್ನು ಅಲಕ್ಷಿಸುವಂತಿಲ್ಲ. ಶರೀರದ ಸೌಂದರ್ಯದಲ್ಲಿ ಪ್ರತಿಯೊಂದು ಅವಯವಗಳಿಗೆ ತನ್ನದೇ ಆದ ಸ್ಥಾನ ಇದೆ. ಕಾಲುಗಳಿಗೆ ಬಿಗಿಯಾದಂತಹ ಚಪ್ಪಲಿ ಸಾಕ್ಸ್ಗಳನ್ನು ಧರಿಸಬಾರದು. ಯಾವಾಗಲೂ ಸಾಕ್ಸ್ ಧರಿಸಿಯೇ ಇರದೆ ಆಗಾಗ ಅವುಗಳಿಗೆ ಗಾಳಿ ತಾಕುವಂತೆ ನೋಡಿ. ಮನೆಯ ಸುತ್ತಮುತ್ತ ಕಾಂಪೌಂಡಿನಲ್ಲಿ ಓಡಾಡಲು ಚಪ್ಪಲಿಯನ್ನು ಧರಿಸಿ. ಪ್ರತಿನಿತ್ಯ ಸ್ನಾನಕ್ಕೆ ಹೋದಾಗ ಫ್ಯೂಮಿಕ್ ಸ್ಟೋನ್ನಿಂದ ನಿಮ್ಮ ಪಾದಗಳನ್ನು ತಿಕ್ಕಿಕೊಂಡು ಉಗುರುಗಳನ್ನು ನೇಲ್ ಕಟರ್ನಿಂದ ಹುಷಾರಾಗಿ ಕತ್ತರಿಸಿ. ರೋಸ್ ವಾಟರ್ನಲ್ಲಿ ಬಾದಾಮಿ ಎಣ್ಣೆ, ಗ್ಲಿಸರಿನ್ ಬೆರೆಸಿ ಕೈಕಾಲುಗಳಿಗೆ ಬೆರಳುಗಳಿಗೆ ಚೆನ್ನಾಗಿ ತಿಕ್ಕಿಕೊಳ್ಳಬೇಕು. ಈ ರೀತಿ ಅರ್ಧ ಗಂಟೆ ಮಾಡುವುದರಿಂದ ಕೈಕಾಲುಗಳನ್ನು ಮೃದುವಾಗಿ ಕಂಗೊಳಿಸುತ್ತದೆ. ಮಲಗುವ ಮುನ್ನ ಪಾದಗಳನ್ನು ಚೆನ್ನಾಗಿ ತೊಳೆದುಕೊಂಡು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಬಿರುಕು ಬಿಡುವುದಿಲ್ಲ. ಬಿಸಿ ನೀರಿನಲ್ಲಿ ನಿಂಬೆ ರಸ ಬೆರೆಸಿ ಅದರಲ್ಲಿ ಕಾಲನ್ನು ಇಟ್ಟುಕೊಂಡರೆ ಕಾಲು ನೋವುಗಳಿಗೆ ಒಳ್ಳೆಯದು. ಪ್ರತಿ ಬಾರಿ ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಧೂಳು ಕ್ರಿಮಿಗಳಿಂದ ರಕ್ಷಣೆ ದೊರೆಯುತ್ತದೆ. ಸ್ವಲ್ಪ ಎತ್ತರವಾದ ಕುರ್ಚಿಯಲ್ಲಿ ಕುಳಿತು ಕಾಲುಗಳನ್ನು ಅತ್ತಿತ್ತ ಅಲುಗಾಡಿಸುವುದು ಒಳ್ಳೆಯ ವ್ಯಾಯಾಮ. ದಪ್ಪ ತೊಡೆಯವರು ಮಹಡಿ ಮೆಟ್ಟಿಲುಗಳನ್ನು 4-5 ಬಾರಿ ದಿನ ಹತ್ತಿ ಇಳಿಯುವುದರಿಂದ ಉತ್ತಮ ಫಲಿತಾಂಶ ನೀಡುತ್ತದೆ. ತೊಡೆಗಳ ಕೊಬ್ಬು ಕರಗಿ ಸಪೂರವಾಗಿ ರೂಪುಗೊಳ್ಳುತ್ತದೆ. ಚಪ್ಪಲಿ ಹೊಸದು ತೆಗೆದುಕೊಂಡಾಗ ಕಚ್ಚುವುದು ಸಹಜ. ಇದನ್ನು ತಡೆಗಟ್ಟಲು ಹೊಸ ಚಪ್ಪಲಿಗೆ 2 ದಿನ ರಾತ್ರಿ ಕೊಬ್ಬರಿ ಎಣ್ಣೆ ಲೇಪಿಸಿ ಇಡಿ. ಇಲ್ಲವೇ 1 ರಾತ್ರಿ ಮೊಸರು ಹಚ್ಚಿ ಇಡಿ. ಇದರಿಂದ ಶೋಬೈಟ್ ಆಗುವುದಿಲ್ಲ. ಮಕ್ಕಳು ಧೂಳು ಮಣ್ಣಿನಲ್ಲಿ ಆಟವಾಡಿ ಬಂದ ನಂತರ ಡೆಟಾಲ್ ನೀರಿನಲ್ಲಿ ಅವರ ಕೈಕಾಲುಗಳನ್ನು ತೊಳೆಯಿರಿ. ಬಹಳ ಹೊತ್ತು ಓಡಾಡುವವರು, ನಿಲ್ಲುವವರು ದಪ್ಪ ಸೋಲ್ನ ಚಪ್ಪಲಿ ಮತ್ತು ಕಡಿಮೆ ಹೀಲ್ಸ್ ಧರಿಸಬೇಕು. ಹುಲ್ಲಿನಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಬರಿಗಾಲಿನಿಂದ ಓಡಾಡಿ. ಬೇಸಿಗೆಯಲ್ಲಿ ಕಾಲಿನಲ್ಲಿ ಉರಿ ಬಂದರೆ ಅದಕ್ಕೆ ವಿನೆಗರ್ ಇಲ್ಲ ನಿಂಬೆ ರಸ ಲೇಪಿಸಿ ಮುಕ್ತಿ ಪಡೆಯಿರಿ. ತಿಂಗಳಿಗೊಮ್ಮೆಯಾದರೂ ಪೆಡಿಕ್ಯೂರ್ ಮಾಡಿಕೊಳ್ಳಿ. ಬೇಸಿಗೆಯಲ್ಲಿ ದೇಹದ ಉಷ್ಣ ತಡೆಗಟ್ಟಲು ಹರಳೆಣ್ಣೆಯನ್ನು ಪಾದಗಳ ಕೆಳಗೆ ಲೇಪಿಸಿ ಮಲಗಿದರೆ ನಿದ್ರೆ ಬರುವುದಲ್ಲದೆ ಉಷ್ಣ ಕಡಿಮೆಯಾಗುತ್ತದೆ. ಕೋಲ್ಡ್ ಕ್ರೀಮ್ನಿಂದ ನಿತ್ಯ ಪಾದಗಳಿಗೆ ಮಸಾಜ್ ಮಾಡಿದರೆ ಪಾದಗಳಿಗೆ ಮಸಾಜ್ ಮಾಡುವುದರಿಂದ ಪಾದಗಳ ಚೆಲುವಿಕೆ ಹೆಚ್ಚುತ್ತದೆ. ಪಾದಗಳು ಒಡೆದವರು ಮೊದಲು ಕಾಲನ್ನು 10 ನಿಮಿಷ ಬಿಸಿ ನೀರಿನಲ್ಲಿಟ್ಟು ಚೆನ್ನಾಗಿ ತೊಳೆದು ಒರೆಸಿಕೊಳ್ಳಿ. ಸಾಸಿವೆ ಎಣ್ಣೆ, ತುಪ್ಪ, ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಪಾದಗಳಿಗೆ ಹಚ್ಚಬೇಕು. ನಂತರ ಮೃದುವಾಗಿ ತಿಕ್ಕಬೇಕು. ಮಲಗುವಾಗ ಪ್ಲಾಸ್ಟಿಕ್ ಚೀಲವನ್ನು ಕಾಲಿಗೆ ಕಟ್ಟಿಕೊಂಡು ಮಲಗಬೇಕು. ಒಂದು ಅಗಲವಾದ ಟಬ್ಬಿನಲ್ಲಿ ಉಗುರು ಬೆಚ್ಚಗಿನ ನೀರು ತೆಗೆದುಕೊಂಡು ಅದರಲ್ಲಿ 1 ಟೇಬಲ್ ಚಮಚ ಶಾಂಪೂ, 1 ಟೀ ಚಮಚ ಉಪ್ಪು ಹಾಕಿ ಅದರಲ್ಲಿ ನಿಮ್ಮ ಪಾದಗಳನ್ನು 15 ನಿಮಿಷ ಇಟ್ಟು ನಂತರ ತೆಗೆದು ಚೆನ್ನಾಗಿ ಒರೆಸಿ ಫ್ಯೂಮಿಕ್ ಸ್ಟೋನ್ನಿಂದ ಚೆನ್ನಾಗಿ ತಿಕ್ಕಿ ಒರಟು ಚರ್ಮವನ್ನು ತೆಗೆದುಹಾಕಿ. ನಂತರ ಟೂತ್ ಬ್ರಷ್ನಿಂದ ಉಗುರುಗಳ ಸಂದಿನಲ್ಲಿ ಸಿಕ್ಕಿಕೊಂಡ ಗಲೀಜನ್ನು ತೆಗೆಯಿರಿ. ನಿಮ್ಮ ಹಿಮ್ಮಡಕ್ಕೆ ಮೆಟಲ್ ಫುಟ್ ಸ್ಕ್ರಬ್ಬರ್ನಿಂದ ಚೆನ್ನಾಗಿ ತಿಕ್ಕಿ ಒಡೆದ ಚರ್ಮವನ್ನು ತೆಗೆದುಹಾಕಿ. ಉಗುರುಗಳನ್ನು ಟ್ರಿಮ್ ಮಾಡಿರಿ, ಶೇಪ್ ಕೊಡಿ. ಟವಲ್ನಿಂದ ಕಾಲನ್ನು ಒರೆಸಿ ಕ್ರೀಮ್ನಿಂದ ಕಾಲುಗಳನ್ನು ಮಸಾಜ್ ಮಾಡಿರಿ. ನೇಲ್ ಫಾಲ್ ಹಚ್ಚಿರಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡಿದರೆ ನಿಮ್ಮ ಪಾದಗಳು ಕೋಮಲವಾಗಿ ಇರುತ್ತದೆ. ನಿಮ್ಮ ಪಾದಗಳು ಬಹಳ ಕಪ್ಪಾಗಿದ್ದರೆ 15 ದಿನಗಳಿಗೊಮ್ಮೆ ಅರ್ಧ ಬಕೆಟ್ ಬಿಸಿ ನೀರಿನಲ್ಲಿ 1 ಹಿಡಿ ಉಪ್ಪು ಬೆರೆಸಿ ಅದರಲ್ಲಿ ಕಾಲುಗಳನ್ನು ಇಟ್ಟು ನಂತರ ಹೊರತೆಗೆದು ಸೋಪು ಹಾಕಿ ತೊಳೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಪಾದಗಳು ಬಿಳುಪಾಗಿ ಮೃದುವಾಗಿ ಆಕರ್ಷಕವಾಗಿ ಕಾಣುತ್ತದೆ. 1 ಬಟ್ಟಲು ಮೊಸರಿಗೆ 1 ಚಮಚ ಅರಶಿನ, ಕೆಂಪು ತೊಗರಿಬೇಳೆ ಹಿಟ್ಟು 2 ಸೇರಿಸಿ ಮುಖ ಕೈಕಾಲುಗಳಿಗೆ ಪ್ರತಿನಿತ್ಯ ಹಚ್ಚುತ್ತಾ ಬಂದರೆ ಅನಾವಶ್ಯಕ ರೋಮಗಳು ನಿವಾರಣೆಯಾಗಿ ಕೈಕಾಲುಗಳು ಸುಂದರವಾಗುತ್ತದೆ. ಮೊಣಕೈ ಮೊಣಕಾಲುಗಂಟು ಕಪ್ಪಾಗಿ ಇರುತ್ತದೆ. ಅಂತಹ ಜಾಗಕ್ಕೆ ದಿನಾಲೂ ನಿಂಬೆ ರಸ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆ ಕಪ್ಪು ಕಡಿಮೆಯಾಗುತ್ತದೆ. ವೀಕ್ಷಕರೇ, ನಾವು ಮಾಡುವ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಏನಾದರೂ ಟಿಪ್ಸ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನಾವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊನೆಯ ವಾರದ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.